ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು. ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಸೊ ಈ ಹೊಟ್ಟೆ ಭಾರ ಅಂತ ಹೇಳೋದು, ಹೆವಿನೆಸ್ಸು ಅಥವಾ ಬ್ಲೋಟಿಂಗು, ಇದು ಬರೀ ಗ್ಯಾಸ್ ಇಂದ ಆಗಿರ್ಬೋದು, ಅಂದ್ರೆ ಏನ್ ನಾವು ವಾಯು ದೋಷ ಅಂತ ಹೇಳ್ತೀವಿ ಅದರಿಂದ ಆಗಿರ್ಬೋದು. ಇದಲ್ಲ ಅಂತ ಹೇಳಿದ್ರೆ ಇನ್ನು ಹಲವಾರು ಕಂಡೀಷನ್ಸ್ ಗಳಲ್ಲೂ ಕೂಡ ಈ ರೀತಿ ಭಾರ ಕಾಣಿಸ್ಕೊಳ್ಳುತ್ತೆ ಹೊಟ್ಟೆ. ಅದು ಸಿಂಪಲ್ ಆಸಿಡಿಟಿ ಇರಬಹುದು, ಅಥವಾ IBS IBD ಇರಬಹುದು, ಅಥವಾ ಅಲ್ಸರೇಟಿವ್ ಕೋಲೈಟಿಸ್ ಅಂತ ಹೇಳ್ತೀವಿ ಅದಿರಬಹುದು. ನಾವೇನ್ ಗೃಹಿಣಿ ರೋಗ ಅಂತ ಹೇಳ್ತೀವಿ ಎಲ್ಲ ಸೇರಿ ಗೃಹಿಣಿ ಅಂತ ಹೇಳ್ತೀವಿ ಅದಿರಬಹುದು. ಕಿಡ್ನಿ ಸ್ಟೋನ್ಸ್ ತುಂಬಾ ಜನರಿಗೆ ಗೊತ್ತಾಗಲ್ಲ. ಕಿಡ್ನಿ ಸ್ಟೋನ್ಸ್ ಇದ್ರೂ ಕೂಡ ಹೊಟ್ಟೆ ತುಂಬಾ ಭಾರ ಅನಿಸ್ತಾ ಇರುತ್ತೆ, ಯಾವಾಗ್ಲೂ ನಿದ್ರೆ ಬಂದಂಗ ಅನಿಸ್ತಾ ಇರುತ್ತೆ, ಲೇಸಿನೆಸ್ ಇರುತ್ತೆ. ಯೂರೋಲಿಥಿಯಾಸಿಸ್ ಅಂತ ಹೇಳ್ತೇವೆ, ಅಶ್ಮರಿ ಅಂತ ಹೇಳ್ತೇವೆ ಆಯುರ್ವೇದದಲ್ಲಿ, ಸಂಸ್ಕೃತದಲ್ಲಿ. ಕಿಡ್ನಿ ಸ್ಟೋನ್ಸ್ ಇದ್ರೂ ಕೂಡ ಈ ರೀತಿಯಾದಂತಹ ಹೊಟ್ಟೆ ಭಾರ ಅನ್ಸೋದು, ಹಸಿವಾಗದೆ ಇರೋದು, ವಾಂತಿ ಬಂದಂಗ ಆಗೋದು, ಸ್ವಲ್ಪ ತಿಂದ್ರೆ ಆಸಿಡಿಟಿ ಆದಂಗ ಆಗೋದು, ಇದೆಲ್ಲ ಆಗ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನೀವು ಮೂತ್ರ ವಿಸರ್ಜನೆ ಹೇಗಾಗ್ತಿದೆ ಅಂತ ನೋಡ್ಬೇಕು. ಮೂತ್ರದಲ್ಲಿ ಉರಿ ಇದೆ ಅಥವಾ ಮೂತ್ರದಲ್ಲಿ ತುಂಬಾ ಹಳದಿ ಬಣ್ಣ ಬರ್ತಾ ಇದೆ, ಬ್ಲಡ್ ಟೈಪ್ ರೆಡ್ ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ಅವಾಗ ಹೊಟ್ಟೆ ಅಬ್ಡೋಮೆನ್ ಅಲ್ಟ್ರಾಸೌಂಡ್ ಎಲ್ಲ ಮಾಡ್ಕೊಂಡು, ಪೆಲ್ವಿಸ್ ಅಲ್ಟ್ರಾಸೌಂಡ್ ಮಾಡ್ಕೊಂಡು ಮುಂದಿನ ಚಿಕಿತ್ಸೆಗಳನ್ನ ಮಾಡ್ತೇವೆ. ಆದ್ರೆ ಸಿಂಪಲ್ ಆಗಿ ನಿವಾರಣೆ ಮಾಡ್ಕೊಳ್ಬೇಕಿದೆ, ಯಾವುದೂ ಅಲ್ಲ. ಸಿಂಪಲ್ ರೀಸನ್ ಇರಬಹುದು ಅಂತ ಹೇಳಿದ್ರೆ, ಹಿತಬುಕ್, ಮಿತಬುಕ್, ಋತುಬುಕ್ ಅಂತ ನಾನು ಏನ್ ಹೇಳಿದ್ದೇನೆ, ಹೊಟ್ಟೆನ 3 ಭಾಗದಲ್ಲಿ ಡಿವೈಡ್ ಮಾಡಿ, ಒಂದು ಭಾಗದಲ್ಲಿ ಊಟ ಇರಬೇಕು, ಅಂದ್ರೆ ಸಾಲಿಡ್ ಫುಡ್ಸ್ ಇರಬೇಕು, ಒಂದು ಭಾಗದಲ್ಲಿ ನೀರಿಗೆ ನಾವು ಆಸ್ಪದ ಕೊಡ್ಬೇಕು, ಒಂದು ಭಾಗ ಖಾಲಿ ಬಿಡ್ಬೇಕು. ಮಿತಬುಕ್ ಅಂತ ಹೇಳೋದು. ಹಿತಬುಕ್ ಅಂದ್ರೆ ನಮ್ಗೆ ಯಾವ್ದು ಹಿತವಾಗಿರುತ್ತೆ ಎಸ್ಪೆಷಲಿ ದೇಹಕ್ಕೆ, ಅದನ್ನ ಮಾತ್ರ ಕನ್ಸ್ಯೂಮ್ ಮಾಡಬೇಕು. ಇನ್ನು ಋತು ಬುಕ್ ಅಂತ ಹೇಳಿದ್ರೆ ಟೈಮಿಗೆ ಸೇವನೆ ಮಾಡ್ಬೇಕು, ತುಂಬಾ ಇಂಪಾರ್ಟೆಂಟ್. ಋತು ಬುಕ್ ಅಂತ ಹೇಳೋದಕ್ಕೆ 2 ಮೀನಿಂಗ್ ಇದೆ. ಒಂದು ಟೈಮಿಗೆ ಸೇವನೆ ಮಾಡೋದು, ಹಸಿವಾದಾಗ ಸೇವನೆ ಮಾಡೋದು, ಮತ್ತೊಂದು ಸೀಸನ್ ವೈಸ್ ತಿನ್ಬೇಕು. ಯಾವ ಋತುವಿನಲ್ಲಿ, ಋತುಚರ್ಯ ಅಂತ ಏನ್ ಕನ್ಸೆಪ್ಟ್ ಇದೆ, ಆ ಋತುವಿನಲ್ಲಿ ಆ ಆಹಾರವನ್ನ ಸೇವನೆ ಮಾಡೋದಕ್ಕೆ ಋತು ಬುಕ್ ಅಂತ ಹೇಳ್ತೇವೆ. ಸೊ ಇದನ್ನ ನಾವು ಫಾಲೋ ಮಾಡಿದ್ವಿ ಅಂತ ಹೇಳಿದ್ರೆ ಹೊಟ್ಟೆ ಭಾರ ಏನಿದೆ ಅದು ಕಡಿಮೆ ಆಗುತ್ತೆ. ಅಂಡ್ ಸ್ಪೆಸಿಫಿಕಲಿ ಓವರ್ ಈಟಿಂಗ್ ಅನ್ನ ಅವಾಯ್ಡ್ ಮಾಡಬೇಕು, ಟೈಮ್ಲಿ ಈಟಿಂಗ್ ಮಾಡ್ಬೇಕು. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು.